ಹಬ್ಬದ ಸಂಭ್ರಮ ಎಲ್ಲೆಡೆ ಜೋರಾಗಿದೆ. ಎಲ್ಲೆಡೆ ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತನಾಡಿ ಅಂತ ಒಬ್ಬರಿಗೊಬ್ಬರು ಹೇಳುತ್ತಾ ಶುಭಾಶಯ ಕೋರ್ತಾ ಇದ್ದಾರೆ. ಇದರ ನಡುವೆ ಪ್ರತಿ ವರ್ಷದಂತೆ ಈ ವರ್ಷವೂ ಗವಿಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಭಕ್ತರು ಆ ವಿಶೇಷ ವಿಸ್ಮಯಕ್ಕಾಗಿ ಕಾಯ್ತಾ ಇದ್ರು. ಆದರೆ ಈ ಬಾರಿ ಗಂಗಾಧರೇಶ್ವರನ ಮೇಲೆ ಸೂರ್ಯರಶ್ಮಿ ಬಿದ್ದಿಲ್ಲ. ಇದು ಭಕ್ತರ ನಿರಾಶೆ ಮತ್ತು ಆತಂಕಕ್ಕೆ ಕಾರಣ ಆಗಿದೆ. ಗಂಗಾಧರ, ಗವಿಪುರದ ಗವಿ ಗಂಗಾಧರ, ದಕ್ಷಿಣ ಕಾಶಿ ಅಂತಲೇ ಕರೆಯಲ್ಪಡೋ ಬೆಂಗಳೂರಿನ ಗವಿಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಇಂದು ಕೂಡ ಭಕ್ತರು ಕಾತರದಿಂದ ಕಾಯ್ತಿದ್ರು. ಗಂಗಾಧರನ ಮೇಲೆ ಭಾಸ್ಕರನ ರಶ್ಮಿ ಬೀಳುವ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಮಧ್ಯಾಹ್ನದಿಂದಲೇ ಕಾಯ್ತಾ ಇದ್ರು. ಆದರೆ ಈ ಬಾರಿ ಭಾಸ್ಕರ ಭಕ್ತರಿಗೆ ಕಹಿ ನೀಡಿದ್ದಾನೆ. ಇಂದು ಗಂಗಾಧರನ ಸ್ಪರ್ಶಿಸದ ಸೂರ್ಯ ರಶ್ಮಿ. ನಿರಾಸೆಯಿಂದಲೇ ಮನೆಗೆ ವಾಪಸ್ಸಾದ ಭಕ್ತರು. ಪ್ರತಿ ಸಂಕ್ರಾಂತಿಯಂದು ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚಲನ ಮಾಡ್ತಾನೆ. ಈ ವೇಳೆ ದಕ್ಷಿಣಾಭಿಮುಖವಾಗಿರೋ ಗವಿಗಂಗಾಧರೇಶ್ವರ ದೇಗುಲದ ಶಿವಲಿಂಗವನ್ನ ಸ್ಪರ್ಶಿಸಿ ತನ್ನ ಪಥ ಬದಲಾವಣೆ ಮಾಡ್ತಾನೆ. ಅದರಂತೆ ಇಂದು ಕೂಡ ಭಾಸ್ಕರನ ಕಿರಣ ಸಂಜೆ 5:15ಕ್ಕೆ ದೇವಾಲಯ ಆವರಣ ಪ್ರವೇಶಿಸಿ ಬಳಿಕ ಸ್ಪರ್ಶಿಸುತ್ತೆ ಅಂತಾನೆ ಭಕ್ತರೆಲ್ಲ ಕಾತರದಿಂದ ಕಾಯ್ತಿದ್ರು. ಆದ್ರೆ ಭಾಸ್ಕರನ ಕಿರಣ ಗಂಗಾಧರನ ಮೇಲೆ ಬಿದ್ದಿಲ್ಲ. ಇವತ್ತು ನಾನು ಆ ಭಾವನೆಯಲ್ಲೇ ಇರ್ಬೋದು ಅನ್ಕೊಂಡಿದ್ರೆ, ಆದರೆ ಪ್ರಕೃತಿಯ ವಿಕೋಪದಿಂದ ಇವತ್ತು ಸ್ವಾಮಿ ಯಾರಿಗೂ ನಿಮಗೆ ದರ್ಶನ ಕೊಡಲಿಲ್ಲ. ಸೂರ್ಯ ಪೂಜೆ ಅಷ್ಟೇ ಹೊರತು ಬಟ್ ಸೂರ್ಯ ಭಗವಂತ ಈಶ್ವರನ ಪೂಜೆ ಮಾಡಿದ್ದಾನೆ. ಅವನ ಅನುಗ್ರಹದಿಂದ ಎಲ್ಲ ನಡೆದಿದೆ. ಸಾಮಾನ್ಯವಾಗಿ ಕೋವಿಡ್ ಸಂದರ್ಭದಲ್ಲಿ ಕೂಡ ನಾನು ಆ ವಿಷಯವನ್ನು ಹೇಳಿದ್ದೆ. ಈ ವರ್ಷ ಏನೋ ಒಂದು ಅನಾಹುತಿಗಳು ನಡೆಯುತ್ತೆ, ಬಹಳಷ್ಟು ಪ್ರಾಣ ಸಂಕಟಗಳಾಗುತ್ತೆ ಅಂತ ನಾನು ಆ ವಿಷಯವನ್ನು ಹೇಳಿದ್ದೆ. ಅದೇ ರೀತಿ ಬಹಳಷ್ಟು ಪ್ರಾಣ ಸಂಕಟ ಇದೆ. ಇವತ್ತು ಧನುರ್ಮಾಸದ ಪೂಜೆ ಮುಗೀತು, ನಾಳೆಯಿಂದ ಸೂರ್ಯ ಉದಯ ಆದ್ಮೇಲೆ ಅಭಿಷೇಕ ಪೂಜೆಗಳು ಮಾಡ್ತೀವಿ. ಆದರೂ ಒಂದು ಶಾಂತಿ ನಾಳೆ ಮಾಡ್ಕೊತೀವಿ. ಏನು ತೊಂದರೆ ಆಗಲ್ಲ. ಆ ಕರ್ಮಗಳು ಯಾವುದು ನಮ್ಮ ಭಾರತ ದೇಶಕ್ಕೆ ಬರಲ್ಲ. ಮೋಡ ಕವಿದ ವಾತಾವರಣ, ಮೂರನೇ ಬಾರಿಗೆ ಸ್ಪರ್ಶಿಸದ ಕಿರಣ. ಇಂದು ಸಿಲಿಕಾನ್ ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ ಇದ್ದಿದ್ರಿಂದ ಗವಿ ಗಂಗಾಧರೇಶ್ವರನ ಮೇಲೆ ಸೂರ್ಯರಶ್ಮಿ ಬಿದ್ದಿಲ್ಲ. ಇದರಿಂದ ಸೂರ್ಯರಶ್ಮಿ ಸ್ಪರ್ಶವಾಗುವುದನ್ನ ಕಣ್ತುಂಬಿಕೊಳ್ಳಲು ಕಾತರದಿಂದ ಕಾಯ್ತಾ ಇದ್ದ ಭಕ್ತರಿಗೆ ನಿರಾಸೆಯಾಗಿದೆ. ಇತಿಹಾಸದಲ್ಲೇ ಮೂರನೇ ಬಾರಿ ಗವಿ ಗಂಗಾಧರೇಶ್ವರನ ಮೇಲೆ ಸೂರ್ಯರಶ್ಮಿ ಸ್ಪರ್ಶ ಬೀಳದಂತಾಗಿದೆ. ಇದರಿಂದ ಭಕ್ತರು ನಿರಾಸೆಗೊಂಡಿದ್ದಾರೆ. ಮಾತ್ರವಲ್ಲದೆ ಇದು ಅಪಶಕುನಾನ, ಇದರಿಂದ ಮುಂದೆ ಏನಾದ್ರೂ ಅಹಿತಕರ ಘಟನೆಗಳು ಸಂಭವಿಸುತ್ವಾ ಅಂತ ಆತಂಕಕ್ಕೊಳಗಾಗಿದ್ದಾರೆ. ಈ ಸಲಿನೂ ಯಾಕೋ ಭಗವಂತನ ಏನು ಲೀಲೆ ಅಂತ ಗೊತ್ತಿಲ್ಲ. ಈ ಸಲಿನೂ ಅದೇ ರೀತಿ ಆಗಿದೆ. ಮತ್ತು ಈಗಿನ ಒಂದು ವಾಸ್ತವಾಂಶಗಳು ಎಲ್ಲ ತಿಳಿದು ನೋಡ್ತಿದ್ರೆ ಈ ವರ್ಷ ಏನಪ್ಪ ಅಂತ ನಮಗೂ ಒಂದು ಸ್ವಲ್ಪ ಭಯ ಆಗ್ತದೆ. ಆದರೆ ಭಗವಂತನ ಮೇಲೆ ಭಾರ ಹಾಕಿ ಎಲ್ಲ ಒಳ್ಳೆ ರೀತಿಲಿ ದೇವರು ಮತ್ತು ಒಳ್ಳೆ ಕಾರ್ಯಗಳು ಮಾಡ್ಕೊಂಡು ಹೋಗ್ತಿದ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ ಒಂದು. ಒಟ್ಟಾರೆ ಪ್ರತಿ ಮಕರ ಸಂಕ್ರಾಂತಿಯಂದು ಭಾಸ್ಕರ ಗವಿಗಂಗಾಧರೇಶ್ವರನಿಗೆ ನಮಿಸಿ ತನ್ನ ಪಥ ಬದಲಿಸ್ತಾ ಇದ್ದ. ಆದ್ರೆ ಈ ಬಾರಿ ಸೂರ್ಯರಶ್ಮಿ ಶಿವಲಿಂಗ ಸ್ಪರ್ಶಿಸಿಲ್ಲ. ಇದರಿಂದ ಭಕ್ತರಿಗೆ ಭಾರಿ ನಿರಾಸೆಯಾಗಿದೆ. ಮಾತ್ರವಲ್ಲದೆ ಇದು ಅಪಶಕುನ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಯುದ್ಧ, ವೈರಸ್ ಅಂತ ಕಂಗೆಟ್ಟಿರುವ ಜಗತ್ತನ್ನ ಆ ಗವಿಗಂಗಾಧರನೇ ಕಾಪಾಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.